ಆರ್ಎಂಪಿ ವೈದ್ಯರ ಇಂಜೆಕ್ಷನ್ ಬೆನ್ನಲ್ಲೇ ಕುರಿಗಾಹಿ ಸಾವು, ಕುಟುಂಬಸ್ಥರ ಆಕ್ರೋಶ. ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದಲ್ಲಿ ಇಂಜೆಕ್ಷನ್ ಪಡೆದ ಕೆಲವೇ ಕ್ಷಣಗಳಲ್ಲಿ ಕುರಿಗಾಹಿಯೊಬ್ಬರು ಮೃತಪಟ್ಟ ಘಟನೆ ಇಂದು ನಡೆದಿದೆ. ಮಾವಿನಹಳ್ಳಿಯ 35 ವರ್ಷದ ಮಾಳಪ್ಪ ಪೂಜಾರಿ ಮೃತಪಟ್ಟ ದುರ್ದೈವಿ. ದಿನನಿತ್ಯದಂತೆ ಮಾಳಪ್ಪ ಪೂಜಾರಿ ಅವರು ಇಂದು ಸಂಜೆ 4 ಗಂಟೆಯ ಸುಮಾರಿಗೆ ಕುರಿ ಮೇಯಿಸಿಕೊಂಡು ಮನೆಗೆ ಮರಳಿದ್ದರು. ಈ ವೇಳೆ ತಮಗೆ ಪಿತ್ತ ಆಗಿದೆ ಎಂದು ತಿಳಿಸಿದರು ಎನ್ನಲಾಗಿದೆ. ಕೂಡಲೇ ಚಿಕಿತ್ಸೆಗಾಗಿ ಗ್ರಾಮದ ಆರ್ಎಂಪಿ ವೈದ್ಯರಾದ ನಿಂಗರಾಜ ಹೊಸಮನಿ ಅವರನ್ನು ಮನೆಗೆ ಕರೆಸಲಾಗಿತ್ತು. ಮೃತನ ತಂದೆ ಮಲಕಪ್ಪ ಪೂಜಾರಿ ಅವರು ಮಾತನಾಡಿ, ಮಗನಿಗೆ ಪಿತ್ತವಾಗಿದೆ ಎಂದು ವೈದ್ಯರಾದ ನಿಂಗರಾಜ ಹೊಸಮನಿ ಅವರನ್ನು ಕರೆಸಿದ್ದೆವು. ವೈದ್ಯರು ಬಂದು ಇಂಜೆಕ್ಷನ್ ನೀಡಿದರು. ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣಗಳಲ್ಲಿ ಮಗ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವೆಂದು ಮೃತನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಗ್ರಾಮದಲ್ಲಿ ವಿಷಾದದ ಛಾಯೆ ಮೂಡಿದೆ. ಮೃತನಾದ ವ್ಯಕ್ತಿಯನ್ನು ಇಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರು. ನಾವು ಎಲ್ಲಾ ರೀತಿಯ ಪರೀಕ್ಷೆ ಮಾಡಿದ್ದೇವೆ. ಪರೀಕ್ಷೆಯ ನಂತರ ವ್ಯಕ್ತಿ ತೀರಿದ್ದು ಖಚಿತವಾಗಿದೆ. ಇಂಡಿ ತಾಲೂಕಿನಲ್ಲಿ ಅನಧಿಕೃತ ಆರ್ಎಂಪಿ ಡಾಕ್ಟರ್ ಎಂದು ಹೇಳಿಕೊಳ್ಳುವ ಎಲ್ಲರ ವಿರುದ್ಧ ಬಂದ್ ಮಾಡಿಸಲು ಆದೇಶ ಹೊರಡಿಸಿದ್ದೇವೆ ಎಂದರು. ಏನಿಲ್ಲ, ನನಗೆ ಸ್ವಲ್ಪ ಕೈಕಾಲು ನೋಡ್ತಾವಂದು ಡಾಕ್ಟ್ರ್ ಫೋನ್ ಹಚ್ಚನ ಬಂದರು. ಬಂದು ನನಗೆ ಇಂಜೆಕ್ಷನ್ ಮಾಡಿ ಹೋಗೋವಿದ್ದೆ. ಮಗ ಕುರಿ ಹೋಗಿದ್ದ, ಕುರಿ ಹೊಡ್ಕೊಂಡು ಬಂದು ನನಗೆ ಒಂದು ಪಿತ್ ತೆಗೆದ್ರಿ, ಒಂದು ಪಿತ್ತಿನ ಇಂಜೆಕ್ಷನ್ ಮಾಡಿರ್ತಾನೆ. ಪಿತ್ತಿನ ಇಂಜೆಕ್ಷನ್ ಮಾಡೋಣ ಅವ್ನು ಅರ್ಧ ಒಂದು ಇಂಜೆಕ್ಷನ್ ಮಾಡ್ದೆ. 1 ನಿಮಿಷನಾಗ ಅಲ್ಲಿ ಅಡಿಕೆ ಹೋಗ್ಲಿಕತ್ತ. ನಿಮ್ಮ ಹೆಸರೇನು ರೀ? ನೀವು ಯಾವ ಊರದವರು? ತಿಳ್ಕೊಂಡ್ರೆ ನಿಮ್ಮ ಹೆಸರು, ಅವ್ರ ಹೆಸರೇನು? ನಿಮಗೇನಾದ್ರು? ನಾನು ಮಗ ಆಗ್ಬೇಕು. ಮಗ ಆಗ್ಬೇಕು. ಯಾವ ರೀ? ಮಾಯನಾಗಿ. ಎಷ್ಟು ವರ್ಷ ನೋಡ್ರಿ ಅವ್ರಿಗೆ? 35 ವರ್ಷ. ಅವ್ರಿಗೆ ಏನು ಸಮಸ್ಯೆ ಆಗಿತ್ತು ರೀ? ದವಾಖಾನಿಗೆ ಹೋಗೇ ಇಲ್ರಿ ಅವ. ಹಾಂ ರೀ. ಕುರಿ ಕಾಯ್ಕೊಂಡು ಬಂದ ನಾವು ಬರ್ತಾನೆ. ನನಗೆ ಒಂದು ಇಂಜೆಕ್ಷನ್ ಮಾಡಿ ಡಾಕ್ಟ್ರ್ ಹೊಂಟಿದ್ದ, ಒಂದು ಪಿತ್ತಿನ ಇಂಜೆಕ್ಷನ್ ಮಾಡಿರ್ತಾನೆ. ಪಿತ್ ಭಾಳ ಆಗ್ಯದ್ರಿಂದ ಅರ್ಧ ಇಂಜೆಕ್ಷನ್ ಮಾಡ್ಯಾನ. ಇಂಜೆಕ್ಷನ್ ಮಾಡಿದ್ದು 1 ನಿಮಿಷನಾಗೆ ಅವ್ನು ಅಡಿಕೆ. ನಿಮ್ಮ ಮಗನಿಗೆ ಇಂಜೆಕ್ಷನ್ ಮಾಡೋಣ ಒಮ್ಮಳಿಗೆ ಅಡಿಕೆ ಹೋಗದ? ಹಾಂ, 1 ನಿಮಿಷನಾಗೆ. ಯಾವ ಊರಾಗ ರೀ? ಮೈನಾಳೆ. ಡಾಕ್ಟ್ರ್ ಯಾರು ರೀ? ಡಾಕ್ಟ್ರ್ ಆಳೂರದಿಂದ ಬರ್ತಾನೆ. ಹೆಸರೇನು ರೀ? ಅವನ ಹೆಸರು ಗೊತ್ತಿಲ್ಲ ರೀ. ಗೌರ್ಮೆಂಟ್ ಡಾಕ್ಟ್ರನೋ ಏನು ಪ್ರೈವೇಟ್? ಪ್ರೈವೇಟ್ ಬರ್ತಾನೆ. ಬರ್ತಾನೆ ರೀ. ಈಗ ನಿಮ್ಮ ಮಗನಿಗೆ ಏನಾಗ್ಯದ ರೀ? ಈಗೇನಾಗಿದೆ ರೀ, ಅದು ಪಿತ್ತಿನ ಸಂಬಂಧ ಮಾಡೋಣ ಇಂಜೆಕ್ಷನ್ ಆಗಿ ಅದೇ ಇದು. ಈಗ ಇಂಜೆಕ್ಷನ್ದಿಂದ ನಿಮ್ಮ ಮಗ ತೀರ್ಕೊಂಡಾರ ರೀ? ಹಾಂ. ನಿಮ್ಮ ಹೆಸರು? ನನ್ನ ಹೆಸರು ಮಲಕಪ್ಪ, ಅವನ ಹೆಸರು ಮಾಡ. ಆಗಿದೆ ಎಷ್ಟಕ್ಕೆ ಇದು? ನನ್ನ ಹೆಸರು ಎಷ್ಟಕ್ಕಾಗಿದ್ರಿ? ಎಲ್ಲ ಕೂಡಿ 4ಕ್ಕೆ ಆಗ್ಯದ್ರಿ. ಈಗ ನಾ ಡಾಕ್ಟರ್ ಮೇಲೆ ಕಂಪ್ಲೇಂಟ್ ಏನು ಕೊಟ್ರಿ? ಏನು ಮಾಡಿಲ್ಲ ರೀ. ಅದೇ ನಾವು 6 ಹೆಂಗೆ ದವಾಖಾನೆ ತೊಗೊಂಡ್ವಿ. ಮುಂದೆ ಏನು ಮಾಡ್ತೀರಿ ಈಗ ನೀವು? ಮತ್ತು ಈಗೇನು ಕಂಪ್ಲೇಂಟ್ ಕೊಡಬೇಕಾಗ್ತದೆ ರೀ. ನನಗೆ ಆರಾಮ್ ತಪ್ಪಿತ್ರಿ. ಆರಾಮ್ ತಪ್ಪಿದ ಕೂಡಲೇ ಈ ಥರ ಲಿಂಗರಾಜ ಹೊಸಮನಿ ಅವ್ರಿಗೆ ಆರ್ಎಂಪಿ ಅಂತ ಹೇಳಿ ವೈದ್ಯರು ಅವ್ರಿಗೆ ಕರೆಸಿ ನಾನು ಇಂಜೆಕ್ಷನ್ ಮಾಡ್ಕೊಂಡೆ. ಅವ್ರಿಗೆ ಕರೆಸಿ ಇಂಜೆಕ್ಷನ್ ಮಾಡ್ಕೊಂಡ ನಂತರ ಆಮೇಲೆ ನನ್ನ ಮಗ ಬಂದ ನಂತರ ಇಲ್ಲ, ಅವ್ರು ನನ್ನ ಮಗ ಏನು ಹೇಳ್ದಂತಂದ್ರೆ, ನನಗಿಲ್ಲ ಭಾಳ ಪಿತ್ತಿನ ತ್ರಾಸ ಆಗಿರ್ತೈತಿ, ನನಗೆ ಭಾಳ ಒಂದು ಸ್ವಲ್ಪ ಉಲ್ಟಿ ಬಂದಂಗೆ ಆಗಿರ್ತೈತಿ, ಎದೆ ಉರ್ದಂಗೆ ಆಗಿರ್ತೈತಿ, ಹೊಟ್ಟೆಗೆ ಉರ್ದಂಗೆ ಆಗಿರ್ತೈತಿ. ಅಂದ ನಂತರ ಸದರಿ ವೈದ್ಯ, ಆರ್ಎಂಪಿ ವೈದ್ಯನೂ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವನು ಒಂದು ಇದರೊಳಗೆ IV ಇಂಜೆಕ್ಷನ್ ಏನೋ ಕೊಟ್ಟಾನ ಅಂತ ಹೇಳ್ತಾರೆ. ಅಂದ್ರೆ ನರದಲ್ಲಿ ಇಂಜೆಕ್ಷನ್ ಕೊಟ್ಟಾನ. ನರದಲ್ಲಿ ಇಂಜೆಕ್ಷನ್ ಕೊಟ್ಟ ಒಂದು 20 ನಿಮಿಷದೊಳಗೆ ಅವನು ಸಾವಿಗೀಡಾಗಿದ್ದಾನೆ ಅಂತೇಳಿ ಅವ್ರ ಬಾಡಿ ಮುಂಚೆ ಬೇರೆ ಪ್ರೈವೇಟ್ ಡಾಕ್ಟರ್ಗೆ ಪ್ರೈವೇಟ್ ಆಸ್ಪತ್ರೆಗೆ ಒಯ್ದಿದ್ದು ಕಾಣಿಸ್ತದೆ. ಆಮೇಲೆ ನಮ್ಮ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಬಂದಾಗ ನಾವು ECG ಮಾಡಿ ನೋಡಿದೀವಿ, ಮತ್ತು ಎಲ್ಲ ಇದು ಮಾಡಿ ನೋಡಿದ್ವಿ, ಮಾನಿಟರ್ ಎಲ್ಲ ನೋಡಿದ್ವಿ. ECG ಫ್ಲ್ಯಾಟ್ ECG ಬಂತು, ಮತ್ತು ಮಾನಿಟರ್ಸ್ ಎಲ್ಲ 0 ಬಂತು. ಅಂದ್ರೆ ಪಲ್ಸ್ ಇರಲಿಲ್ಲ, ರೆಸ್ಪಿರೇಟರಿ ರೇಟ್ ಇರಲಿಲ್ಲ, ಕಾರ್ಡಿಯಾಕ್ ಇದು ಇರಲಿಲ್ಲ.
ಮತ್ತು ಹಾರ್ಟ್ ಸಮಸ್ಯೆ ಇರಲಿಲ್ಲ ಅವೆಲ್ಲ, ಮತ್ತು ಫಿಫಿಲ್ಸ್ ಎಲ್ಲ ಫಿಕ್ಸ್ ಆಗಿತ್ತು, ಮತ್ತು ಎಕ್ಸ್ಟ್ರಿಮಿಟೀಸ್ ಬೋಲ್ಡ್ ಆಗಿತ್ತು. ಈಗೆಲ್ಲ ಎಲ್ಲ ಇದು ನೋಡೋದನ್ನು ಗಮನಿಸಿದಾಗ ಆ ವ್ಯಕ್ತಿ ಮೃತನಾಗಿದ್ದಾನೆ ಅಂತೇಳಿ ನಾವು ಕಂಡು ನಾವು ಸಂಬಂಧಿಸಿದ ಅವರ ತಾಯಿ ತಂದೆಗೆ ನಾವು ತಿಳಿಸಿದ್ದೀವಿ. ಈಗ ಸದ್ಯಕ್ಕೆ ಮುಂದಿನ ಕ್ರಮಕ್ಕಾಗಿ ನಾವು ಗ್ರಾಮೀಣ ಇಂಡಿ PSI ಅವರು ಹಾಗೂ CPI ಅವರಿಗೆ ನಾವು ಬರ್ಲಿಕ್ಕೆ ಹೇಳಿದ್ದೀವಿ. ಅದೇ ಥರ ಈಗ ಸದ್ಯಕ್ಕೆ ನಮ್ಮ ಆಸ್ಪತ್ರೆಗೆ ಪೊಲೀಸರು ಬಂದಿದ್ದಾರೆ. ಮುಂದಿನ ನಾವು ಇದು ಮಾಡಿಕೊಂಡು ಇಷ್ಟು ಜನ ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ DHO ಅವರ ಸಭೆಯಲ್ಲಿ ನಮ್ಗೆ ಆದೇಶ ನೀಡಿರ್ತಾರೆ. ಅದೇ ತೆರನಾಗಿ ನಾವು ಇವತ್ತು ತಹಸೀಲ್ದಾರ್ ಸರಿ ಒಂದು ಮನವಿ ಕೊಟ್ಟಿವಿ, ಮತ್ತು CPI ಅವರಿಗೆ ಒಂದು ಮನವಿ ಕೊಟ್ಟಿವಿ, ಮಧ್ಯಾಹ್ನ ಕೊಟ್ಟಿದ್ದೀವಿ. ಪರಸ್ಪರ ಪೋಲಿಯೋ ಕಾರ್ಯಕ್ರಮ ಬಿಜಿ ಇವತ್ತೇ ಕೊಟ್ಟು ಕಳಿಸಿದ್ದೀವಿ. ಅಚಾನಕವಾಗಿ ಕಾಕತಾಳೀಯವಂತೆ ಇವತ್ತೊಂದು ಇದು ಆಗೈತಿ. ಆ ರೀತಿಯಿಂದ ನಾವು ಎಷ್ಟು ಜನ ಆ ಥರ ಆರೋಗ್ಯ ವೈದ್ಯರಿದ್ದಾರ, ತಹಸೀಲ್ದಾರ್ ಸರ್ ಹೆಲ್ಪ್ ತಗೊಂಡು CPI ಸರ್ ಹೆಲ್ಪ್ ತಗೊಂಡು ನಾವು 2 ದಿವಸದೊಳಗೆ ಅವ್ರ ಮೇಲೆ ದಾಳಿ ಮಾಡಿ ಪೂರ್ತಿ ಮುಚ್ಚೆ ಬಿಡ್ಬೇಕು, ಆ ಥರ ಒಂದು ಕ್ರಮ ಕೈಗೊಳ್ತೀವಿ. ಸರ್ ಇನ್ನೊಂದ್ರಿ, ಈ ತರ RMP ಡಾಕ್ಟರ್ಗಳಿಂದ ಈಗ ಜನರಿಗೆ ಆಗೋದ ಸಮಸ್ಯೆಗಳು ನೀವು ಕಂಡಿರಿ. ಇನ್ನು ಮುಂದೆ ಹಳ್ಳ್ಯಾನ ಗ್ರಾಮಸ್ಥರು ಈ RMP ಡಾಕ್ಟರ್ಗಳಲ್ಲಿ ಹೋಲಾರ್ದಂಗ ನೀವೇನ್ ಹೇಳ್ತೀರಿ? ನಾವು ಆ ಥರ ಹೆಲ್ತ್ ಎಜುಕೇಶನ್ ಕೊಡ್ತೀವಿ ಸರ್. ನಮ್ಮ ಇದು BHO ಇರ್ತಾರ, ಆಶಾ ವರ್ಕರ್ಸ್ ಇರ್ತಾರ, ಮತ್ತು ನಮ್ಮ ANMs ಇರ್ತಾರ, ಅವ್ರ ಮುಖಾಂತರವಾಗಲಿ, ಮತ್ತು ನಮ್ಮ PHC ನಮ್ಮ ವೈದ್ಯಾಧಿಕಾರಿಗಳು ಇರ್ತಾರ, ಅವ್ರ ಮುಖಾಂತರವಾಗಲಿ ಎಲ್ಲ ಕಡೆಯಿಂದ ನಮ್ಮ ಹೆಲ್ತ್ ಸ್ಟಾಫ್ ಅವ್ರು ನಮ್ಮ ಜೊತೆ ಇದು ಮಾಡ್ಕೊಂಡು ಹೆಲ್ತ್ ತಗೊಂಡು ಅವರಿಗೆಲ್ಲ ಒಂದು ಈ ಥರ RMP ಡಾಕ್ಟರ್ ಕಡೆ ಹೋಗ್ಬೇಡ್ರಿ, ಬಂದ್ರೆ ಒಳ್ಳೆ ಇದು ಇದ್ದದ್ದು ನಾಲೆಜ್ ಇದ್ದದ್ದು, ಅಂದ್ರೆ MBBS ಡಾಕ್ಟರು, ಇಲ್ಲ ಪ್ರೈವೇಟ್ ಕ್ಲಿನಿಕ್ ಇದ್ದವರು, ಮತ್ತಿಲ್ಲ MD ಡಾಕ್ಟರು ಅಂಥವ್ರಿಗೆ ನೀವು ತೋರಿಸ್ರಿ, ಬೇರೆ ಕಡೆ ಎಲ್ಲಿ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಟ್ರೀಟ್ಮೆಂಟ್ ತಗೋಬಹುದು, ಇಲ್ಲಾಂದ್ರೆ ನಮ್ಮ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಬಂದು ನೀವು ಟ್ರೀಟ್ಮೆಂಟ್ ತಗೋರಿ ಅಂತೇಳಿ ಆ ಥರ ಒಂದು ನಾವು ಹೆಲ್ತ್ ಎಜುಕೇಶನ್ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ. ಸರ್, ಪೇಷಂಟ್ ಇಲ್ಲಿ ಬಂದ ತಕ್ಷಣ ತಾವು ಚಿಕಿತ್ಸೆ ಮಾಡಿದ ವೈದ್ಯ RMP ಡಾಕ್ಟರ್ಗೆ ಏನಾದರೂ ಕಾಲ್ ಮಾಡಿದ್ದಾರೆ? ಸರ್ 5 ಸಲ ಕಾಲ್ ಮಾಡಿದ್ದೆ ನಾನು. 5 ಸಲ ಕಾಲ್ ಮಾಡಿದ್ದೆ. ತಮ್ಮ ಕಾಲ್ ರೆಕಾರ್ಡ್ ನಂತರ ತೋರಿಸ್ತೀನಿ. ಅದೇ ತರನಾಗಿ ನಾನು ಒಂದು ವಾರದಲ್ಲಿ ಸುಮಾರು 3 ಸಲ ನಾನು ಒಂದು ಸ್ಥಳೀಯ ನಮ್ಮ ಇಂಡಿ ನಗರದ ಬಾಬರ್ ಅಂತೇಳಿ 3 ಸಲ ಅವರಿಗೆ ಆಸ್ಪತ್ರೆಗೆ ಚಾವಿ ಹಾಕಿ ಬೀಗ ಹಾಕಿ ಬಂದು ಫಸ್ಟ್ ಡೇ ಬೀಗ ಹಾಕಿದೆ. ಆಮೇಲೆ 2ನೇ ದಿವಸ ಮತ್ತೊಬ್ಬರು ಅವರು ಒಬ್ರು ದಶರಥ್ ಅಂತೇಳಿ ಅವರು ರೈಟಿಂಗ್ನಾಗ ಬರ್ಕೊಟ್ಟಿದ್ರು. ಅವ್ರು ರೈಟಿಂಗ್ನಾಗ ಬರ್ಕೊಟ್ರು ಅಂತ ಹೇಳಿ ಬಾಬರ್ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ರು. ಮರುದಿವ್ಸ ಮಳೆ ಮರುದಿವ್ಸ ಮತ್ತೆ ಅವ್ರು ಓಪನ್ ಮಾಡಿದ್ರು. ಮತ್ತೆ ನನಗೆ ತಿಳಿದು ಬಂತು. ಮತ್ತೆ ನಾನು ಅವ್ರಿಗೆ ಹೋಗಿ ಚಾವಿ ಹಾಕಿ ಬಂದೆ. ಸರ್ ಆಕ್ಚುಲಿ ಅದು ಮೆಡಿಸಿನ್ ಅವರು ಎಲ್ಲಿಂದ ಇದು ಮಾಡ್ತಾರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾಗ್ತದೆ ಸರ್. ಯಾಕಂದ್ರೆ ಈಗ ಹೆಚ್ಚು ಕಮ್ಮಿ ಇದು ಎಲ್ಲರಿಗೂ ಬರ್ತದೆ. ಈಗ ಸದ್ಯಕ್ಕೆ ಏನಾಗ್ತದೆ ಅಂತಂದ್ರೆ ಯಾವ ಫಾರ್ಮದವ್ರು ಕೊಟ್ರು, ಯಾವ ಮೆಟ್ರೋ ಇದು ತನಿಖೆ ಆಗಬೇಕು ಸರ್. ಈ ನಿಂಗರಾಜ ಹೊಸಮನಿ ಡಾಕ್ಟರ್ ಮೆಡಿಸಿನ್ ಕೊಟ್ಟದ್ರಿ, ಅವನಿಗೆ ಮೆಡಿಸಿನ್ ಎಲ್ಲಿಂದ ಬಂತು, ಅವ್ನಿಗೆ ಮೆಡಿಸಿನ್ ಯಾರು ಕೊಟ್ಟರು, ಅದು ತನಿಖೆ ಆಗಿ ಅವ್ರ ಮೇಲೆ ಕ್ರಮ ಆಗ್ಬೇಕು ಸರ್. ಯಾರು ಕೊಟ್ಟವ್ರ ಮೇಲೆ ಕ್ರಮ ಆಗ್ಬೇಕು. ಮಾಡ್ತೀವಿ ಸರ್. ಅದ್ರ ಬಗ್ಗೆ ನಾವು ಇದು ಎನ್ಕ್ವೈರಿ ಮಾಡಿ ಅವ್ರು ಯಾವ ಮೆಡಿಕಲ್ ಶಾಪ್ ಅಂತ ತಗೊಂಡ್ರೋ, ಯಾವ ಫಾರ್ಮಾದಾಗ ತಗೊಂಡ್ರೋ ಅದನ್ನ ಕೇಳ್ಕೊಂಡು ಸಂಬಂಧಪಟ್ಟವ್ರಿಗೆ ನಾವು ಒಂದು ನೋಟಿಸ್ ಕೊಡ್ತೀವಿ. ಶೋಭಾ ಸರ್, ಇನ್ನೊಂದು, ನೀವು RMP ಡಾಕ್ಟರ್ಗಳ ಮ್ಯಾಗ ಇದು ಹೋಗಿ ದಾಳಿ ಮಾಡಿದಾಗ ನಿಮ್ಗೆ ರಾಜಕೀಯ ಪ್ರೆಷರ್ಗಳಾಗಲಿ, ಲೀಡರ್ಗಳ ಪ್ರೆಷರ್ಗಳಾಗಲಿ, ನಮ್ಮವರೇ ಅದಾರ ತಮ್ಮವರ ಅದಾರ ಬಿಡು ಅಂತೇಳಿ ಏನ್ರೆ ಪ್ರೆಷರ್ ಬಂದಿರ್ಬೋದು ಸರ್. ಆ ಥರ ಎಲ್ಲರಿಗೆ ಹಿರಿಯ ಅಧಿಕಾರಿಗಳಿಗೂ ಬರ್ತಿರ್ತಾವ, ನಮ್ಮ ತಾಲೂಕಾ ಲೆವೆಲ್ ಆಫೀಸರ್ಸ್ಗೂ ಬರ್ತಿರ್ತಾವ ಸರ್. ಆದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್. ಈ ಥರ ನಕಲಿ ವೈದ್ಯರು ತಾಲೂಕುಗಳಿಗೆ ಇರಬಾರ್ದು ಸರ್. ಇರ್ಲಾರ್ದಂಗ ನಾವು ಇದು ಮಾಡ್ತೀವಿ ಸರ್, ಕ್ರಮ ಕೈಗೊಳ್ತೀವಿ. ಈಗಾಗಲೇ ಕೆಲವೊಂದು ಕ್ಲಿನಿಕ್ಗಳು ನಡೆಸೋರಾಯ್ತು, ಕೆಲವೊಂದು ಲ್ಯಾಬ್ಗಳಾಯ್ತು, ಆಮೇಲೆ ಕೆಲವೊಂದು ಮೆಡಿಸಿನ್ ಔಷಧ ಅಂಗಡಿಗಳಾಯ್ತು. ಇವು ಅನಧಿಕವಾಗಿ ಕೆಲವೊಂದು ನಡ್ಸ್ಕೊಂಡು ಹೋಗ್ತಾರೆ. ಅವ್ರ ಮೇಲೆ ಏನು ಕ್ರಮ ತೋರಿಸ್ತಾರೆ ತಾವು? ಈಗ ಸದ್ಯಕ್ಕೆ ನಕಲಿ ಇದು ಮಾಡ್ಕೊಂಡು ಹೊಂಟವ್ರನ್ನೆಲ್ಲ ಈಗ ಹೆಚ್ಚು ಕಮ್ಮಿ ಅವರಿಗೆ 3-4 ಸಲ ನಾವು ನೋಟಿಸ್ ಕೊಟ್ಟಿವಿ ಸರ್. ನಮ್ಮ ಇದಕ್ಕೆ ಮುಂಚೆ ನಾನು ರೀಸೆಂಟ್ಲಿ ಜಾಬ್ ತಗೊಂಡಿದ್ದೀನಿ. ಇದು ನಮ್ಮ ಜಾದವ್ ಸರ್ ಅಂತ ಹೇಳಿ ಅವರು 3-4 ಸಲ ಅವ್ರಿಗೆ ನೋಟಿಸ್ ಕೊಟ್ಟಾರ ಸರ್. ನೋಟಿಸ್ ಕೊಟ್ಟದಕ್ಕೂ ಅವ್ರು ಮಾನ್ಯತೆ ಇದು ಮಾಡಿಲ್ಲ. ಸುಮಾರು ಒಂದು
15 ದಿವಸದಿಂದ ಅವರೆಲ್ಲ ಹೆಚ್ಚು ಕಮ್ಮಿ ಬಂದೇ ಮಾಡಿದ್ರು. ನಾನು ಒಂದು 3-4 ಕಡೆ ವಿಸಿಟ್ ಹೋಗಿದ್ದೆ. ನೋಟಿಸ್ ಇಶ್ಯೂ ಆಯ್ತು ಸರ್. ಈಗ ನೋಟಿಸ್ ಕೊಟ್ರು ಈ ತರ ಆಯ್ತು ಈ ಘಟನೆ. ಆಮೇಲೆ ಇದ್ರ ಮೇಲೆ ಏನ್ ನಿಮ್ದು ಕಡಕ್ ನಿರ್ಧಾರ ಏನಂತ? ಖಡಕ್ ನಿರ್ಧಾರ ಅಂತ ನಾವು ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ತೀವಿ ಸರ್. ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ತೀವಿ. ಸರ್ ನನ್ನ ಹತ್ರ ಅವ್ರು ಕ್ಲೋಸ್ ಮಾಡೋದು ಇದು ಐತಿ, ಫೋಟೋ ಕಾಪಿನೇ ಐತಿ. ಸರ್, ನಕಲಿ ವೈದ್ಯರಿಂದ ಆಗುವಂತ ತೊಂದರೆಗಳು ಯಾವ ಸಾರ್ವಜನಿಕರಿಗೆ? ಸರ್ ಆಕ್ಚುಲಿ ಈಗ ನಕಲಿ ವೈದ್ಯರಿಂದ ಆಗುವಂತ ತೊಂದರೆಗಳು ಸಾಕಷ್ಟು ಅದಾವ ಸರ್. ಸ್ವಲ್ಪ ಸಾಕಷ್ಟು ಅದಾವ. ಯಾಕಂದ್ರೆ ಜನಗಳಿಗೆ ನಕಲಿ ವೈದ್ಯರ ಹತ್ರ ಹೋಗ್ಬೇಡ್ರಿ, ಅವ್ರ ಚಿಕಿತ್ಸೆ ಸರಿ ಇಲ್ಲ, ಅವ್ರ ಡಾಕ್ಟರ್ ಅಲ್ಲ ಅಂತ ಸಂದೇಶಗಳು ಏನಾದ್ರು ನೀವು ಕೊಡ್ಲಾಕ ಇಷ್ಟಪಡ್ತೀವಿ? ಕೊಡ್ತೀವಿ ಸರ್, ಕೊಡ್ತೀವಿ. ಮತ್ತೆ ನನ್ನ ಹತ್ರ ಫೋಟೋಗ್ರಾಫ್ ಪ್ರೊಡ್ಯೂಸ್ ಮಾಡ್ತೀನಿ ಸರ್. ತಾಲೂಕಿನ ಎಷ್ಟು ಸರ್ ಟೋಟಲಿ ನಕಲಿ? ಸರ್ ಸುಮಾರು ಒಂದು 18ರಿಂದ 30 ತನ ಅದಾವ. ಈ ಸಿಟಿ ಒಳಗೆ ಎಷ್ಟು ಜನ ಸರ್? ಸಿಟಿ ಒಳಗೆ ಸರ್, ಸಿಟಿ ಒಳಗೆ ಒಂದು 5-6 ಜನ ಅದಾರ ಸರ್. 6-8 ಜನ ಅದಾರ. ಸರ್ ಹೊರಮಾದ ಸರ್ ಗ್ರಾಮೀಣದಾಗ ಜಾಸ್ತಿ ಆಗ್ತದೆ. ಗ್ರಾಮೀಣದಾಗ ಹೋದ್ರೆ 2-3 ಚಿಕ್ಕ ಸಿಗ್ತಾವ ಸರ್, ಚಿಕ್ಕ ಸಿಗ್ತಾವ. ಇನ್ನೊಂದು ವಿಷಯ ಸರ್, ನಾವು ಈಗಾಗಲೇ ಹೋಗಿ ನೀವು ಯಾವ ಆಧಾರದ ಮೇಲೆ ತಾವು ದವಾಖಾನೆ ಇಟ್ಟುಕೊಂಡೆ ಅಂದಾಗ ಸರ್, ತಾವು ನೇರವಾಗಿ ಅವರು ತಾಲೂಕು ಆಫೀಸಿನಲ್ಲೂ ಅವರು ಇದು ಮಾಡ್ತಾರೆ ಸರ್. ನಿಮಿತ್ತ ಏನಂತಾರೆ ಅವ್ರು ಏನು ಒಪ್ಪಿಸ್ತು ಅದರ ತರ ದವಾಖಾನೆ ಇಟ್ಟಿರ್ತಾರೆ. ಇದಕ್ಕೆ ಬಗ್ಗೆ ಏನು ಹೇಳ್ತೀವಿ ಸರ್? ಅದ್ರ ಬಗ್ಗೆ ನನಗೇನು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಯಾರಿಂದ 10 ಪೈಸೆ ನಾನು ತಗೊಂಡಿಲ್ಲ. ಮತ್ತೆ ನಮಗೆ ನಮ್ಗಿಂತ ಮುಂಚೆ ಇದ್ದವ್ರನ್ನ ಅವ್ರೇನು ತಗೊಂಡಿಲ್ಲ ಸರ್. ಫೋಟೋ ತೋರಿಸ್ತೀನಿ ಅಂತ ಹೇಳಿ. ಸರ್ ಇಲ್ಲಿ ಸೀಸ್ ಮಾಡಿದಾರೆ ಸರ್? ಹಾ, ನಾವು ಸೀಸ್ ಮಾಡಿ ಸರ್ ತಾವೇನಿದ್ರಿ ಸರ್? ನಾನು ತಾಲೂಕು ಆರೋಗ್ಯಾಧಿಕಾರಿಗಳು ಇದೆ ಸರ್. ತಮ್ಮ ಹೆಸರು? ನಾನು ಡಾಕ್ಟರ್ ರಾಜೇಶ್ ಒಳೇಕರ್ ಅಂತ ಹೇಳಿ ಸರ್.